ರಾಯಚೂರು ಗ್ರಾಮೀಣ ಭಾಗದ ಶಾಸಕ ಬಸನಗೌಡ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇರೋದ್ರ ಬಗ್ಗೆ ನಾವು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ಬಂಧನದ ಭೀತಿ, ಇನ್ನೊಂದು ಕಡೆಗೆ ಅಬ್ಸ್ಕಾಂಡ್ ಆಗಿದ್ದಾರೆ ದದ್ದಲ್ ಅನ್ನುವಂತಹ ವಿಚಾರ ಇಡಿ ಅಧಿಕಾರಿಗಳಿಗೆ. ರಾಯಚೂರಿನಲ್ಲಿ ಈಗಾಗಲೇ ಶೋಧ ಕಾರ್ಯ ಮುಂದುವರಿತಾ ಇದೆ. ದದ್ದಲ್ ರಾಯಚೂರಿಗೆ ಬರಲ್ಲ ಅಂತ ಬೆಂಗಳೂರಿನತ್ತ ಇಡಿ ಅಧಿಕಾರಿಗಳು ವಾಪಸ್ ಆಗ್ತಾ ಇದ್ದಾರೆ. ಕಾರು ಬಿಟ್ಟು ಬಸ್ನಲ್ಲೇ ಇಡಿ ಅಧಿಕಾರಿಗಳ ಒಂದು ತಂಡ ತೆರಳಿರೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇಡಿ ಅಧಿಕಾರಿಗಳು ಖಾಸಗಿ ಬಸ್ನಲ್ಲಿ ತೆರಳುವಂತಹ ದೃಶ್ಯ ಕೂಡ ಲಭ್ಯ ಆಗಿದೆ. ಎರಡನೇ ತಂಡ ಇನ್ನು ರಾಯಚೂರಿನಲ್ಲೇ ಉಳಿದಿರುವಂತಹ ಸಾಧ್ಯತೆ ಇದೆ. ಬಟ್ ಹೇಗಾದ್ರೂ ಮಾಡಿ ಇವತ್ತು ವಶಕ್ಕೆ ಪಡಿತಾರಾ, ಎನಿ ಮೂಮೆಂಟ್ ವಶಕ್ಕೆ ಪಡಿಬಹುದು ಅನ್ನೋದು ಇಡಿ ಮೂಲಗಳಿಂದಲೇ ಮಾಹಿತಿ ಸಿಗ್ತಾ ಇದೆ. ದದ್ದಲ್ ಮನೆ, ಮಾಜಿ PA ಪಂಪಣ್ಣ ಮನೆಯಲ್ಲಿ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಒಂದ್ ಕಡೆಗೆ SIT ಕಚೇರಿ ಮುಂದೆ ಮಾತ್ರ ಈ ದೀಪಾವಳಿಗೆ ಮಾವನ್ ಮನೆಗೆ ಬಂದಂಗೆ ಅಳಿಯ ಬರ್ತಾರಲ್ಲ, ಮಾವನ್ ಮನೆಗೆ ಆ ತರ ಬರ್ತಾರೆ ದದ್ದಲ್ಲು. ಅದೇ ಇಡಿ ಅಧಿಕಾರಿಗಳು ಕರೆದ್ರೆ ಮಾತ್ರ ಬರ್ತಾ ಇಲ್ಲ. ಟಾಮ್ ಅಂಡ್ ಜೆರಿ ಆಟ ಮುಂದುವರಿತಾ ಇದೆ. ಹೀಗಾಗಿ ಇಡಿ ಅಧಿಕಾರಿಗಳು ಎನಿ ಮೂಮೆಂಟ್ ಇವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಒಂದ್ ಕಡೆಗೆ ಅವರು ತಂಡಗಳಾಗಿ ಬಂದಿದ್ರಲ್ಲ, ಅದರಲ್ಲಿ ಒಂದು ತಂಡ ಖಾಸಗಿ ಬಸ್ನ ಮೂಲಕ ಬೆಂಗಳೂರಿಗೆ ಪಯಣವನ್ನ ಕೂಡ ಬೆಳೆಸಿದೆ. ಇನ್ನೊಂದು ತಂಡ ರಾಯಚೂರಿನಲ್ಲೇ ಉಳಿದಿದೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಈಗ ರಾಯಚೂರು ಗ್ರಾಮೀಣ ಭಾಗದ ಶಾಸಕರು ರಾಯಚೂರಿನಲ್ಲೇ ಇರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇಡಿ ಅಧಿಕಾರಿಗಳು ಏನು ಬಂದ್ರು, ಅವ್ರಿಗೆ ಇಲ್ಲಿ ತನಕ ಸಿಕ್ಕಿಲ್ಲ, ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ತನಕ ತನಿಖೆ ರಾಯಚೂರಿನಲ್ಲಿ ಹೇಗೆ ಸಾಗ್ತಾ ಇದೆ, ಎನಿ ಮೂಮೆಂಟ್ ವಶಕ್ಕೆ ಪಡಿಬಹುದು ಅನ್ನೋದು ರಾಯಚೂರಿನಲ್ಲೇ ಆಗುತ್ತಾ ಬೆಂಗಳೂರಿನಲ್ಲಿ ಆಗುತ್ತಾ ಅನ್ನೋದು ಈ ಕ್ಷಣದ ಕುತೂಹಲ. ನಿಜ ಮಮತಾ, ಏನು 2 ದಿನಗಳ ಕಾಲ ಇಡಿ ಅಧಿಕಾರಿಗಳು ದದ್ದಲ್ ಮನೆ ಮತ್ತು ಅವರ PA ಮಾಜಿ PA ಪಂಪಣ್ಣ ಮನೆ ಮೇಲೆ ಏನು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳನ್ನ ಅವರು ವಶಪಡಿಸಿಕೊಂಡಿರುವಂಥದ್ದು. ಈಗ ಅವರ ಮಗ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಏನು ಕೇಳಿ ಬರ್ತಾ ಇದೆ 4 ಎಕರೆ 31 ಗುಂಟೆ ಜಮೀನು, ಆ ಒಂದು ದಾಖಲೆ ಕೂಡ ಅವ್ರಿಗೆ ಸಿಕ್ಕಿರುವಂಥದ್ದು. ಜೊತೆಗೆ ಸಾಕಷ್ಟು ಮಹತ್ವದ ದಾಖಲೆ ಸಿಕ್ಕಿರೋದ್ರಿಂದ ಮತ್ತು ನಿಗಮದ ಹಗರಣ ನಡೆದಂಥ ಸಂದರ್ಭದಲ್ಲಿ ಇವರು ಜಮೀನು ಖರೀದಿ ಮಾಡಿರೋದ್ರಿಂದ ಒಟ್ಟಾರೆ ಏನು ಅಧಿಕಾರಿಗಳು ಕೇವಲ ಮನೆಯಲ್ಲಿ ಮಾತ್ರ ಸರ್ಚ್ ಅನ್ನ ಮಾಡದೆ ಅವರ ಸಂಬಂಧಿಕರ ಮನೆಗಳಿಗೂ ಕೂಡ ಹೋಗಿ ಸರ್ಚ್ ಅನ್ನ ಮಾಡಿದ್ದಾರೆ. ಜೊತೆಗೆ ರಾಯಚೂರು ಜಿಲ್ಲೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೂ ಕೂಡ ಹೋಗಿ ಇವರ ದಾಖಲೆಗಳು ಯಾವಾಗ ರಿಜಿಸ್ಟರ್ ಆಯಿತು, ಯಾವಾಗ ಮೊಟೇಷನ್ ಆಯಿತು ಅನ್ನುವಂಥದ್ದು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ನಿನ್ನೆ ಕಂಪ್ಲೀಟ್ ಆಗಿ ಏನು ಇಡಿಯ 2 ತಂಡಗಳು ರಾಯಚೂರಿನ ಸುತ್ತ ಹಾಕ್ತಾನೆ ಇರ್ತಾ ಇತ್ತು. ಆದರೆ ಅವರು ಪರ್ಟಿಕ್ಯುಲರ್ ಆಗಿ ಯಾರ ಮನೆಗೆ ಹೋಗಿದ್ದಾರೆ ಅನ್ನೋದಕ್ಕಿಂತ ಅವರು ಕಚೇರಿಗಳಲ್ಲಿ ಹೋಗಿ ನಿನ್ನೆ ತಪಾಸಣೆಯನ್ನ ಮಾಡಿರುವಂಥದ್ದು. ರಾತ್ರಿ ಒಂದು ತಂಡ ಮಾತ್ರ ಖಾಸಗಿ ಬಸ್ನಲ್ಲಿ ಬೆಂಗಳೂರಿಗೆ ಹೊರಟಿರುವಂಥದ್ದು. ಇನ್ನೊಂದು ತಂಡ ಇವತ್ತು ಕೂಡ ರಾಯಚೂರಿನಲ್ಲಿ ಪರಿಶೀಲನೆಯನ್ನ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಏನು ದದ್ದಲ್ ಅವರ ಜೊತೆಗೆ ದದ್ದಲ್ ಅವರ ಸಂಬಂಧಿಕರು ಕೂಡ ಈ ಹಗರಣದಲ್ಲಿ ಕಂಡು ಬರ್ತಾ ಇರೋದ್ರಿಂದ, ಅಂದ್ರೆ ಆ ಹಣ ಸಂಬಂಧಿಕರ ಖಾತೆಗಳಿಗೆ ವರ್ಗಾವಣೆ ಆಗಿರೋದ್ರಿಂದ ಯಾರ್ಯಾರ ಖಾತೆಗೆ ವರ್ಗಾವಣೆ ಆಗಿದೆ, ಎಲ್ಲಿಂದ ಅವರ ಖಾತೆಗಳಿಗೆ ಹಣ ಬಂತು ಅನ್ನುವಂಥದ್ದನ್ನ ಏನು ತೀವ್ರವಾಗಿ ತಪಾಸಣೆಯನ್ನ ಇಡಿ ಅಧಿಕಾರಿಗಳು ಈಗಲೂ ಕೂಡ ಮುಂದುವರಿಸಿರುವಂಥದ್ದು. ದದ್ದಲ್ ಅವರಂತೂ ರಾಯಚೂರಿನ ಕಡೆಗೆ ಈವರೆಗೂ ಕೂಡ ತಲೆ ಹಾಕಿಲ್ಲ. ಅವರ ಮೊಬೈಲ್ ಕೂಡ ಬೆಳಗ್ಗೆಯಿಂದ ಸ್ವಿಚ್ ಆಫ್ ಬರ್ತಿರುವಂಥದ್ದು. ಜೊತೆಗೆ ಏನು ಈಗಾಗಲೇ ಇಡಿಯ ಬಂಧನದ ಭೀತಿಯಲ್ಲಿ ಇರ್ತಕ್ಕಂಥ ದದ್ದಲ್ ಅವರು ನಿನ್ನೆ SIT ವಿಚಾರಣೆಗೆ ತಾವಾಗೆ ಏನು ಹೋಗಿ ವಿಚಾರಣೆಗೆ ಒಳಪಟ್ಟಿದ್ರು. ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಅವರ ನಿವಾಸದ ಬಳಿ ಕೂಡ ಯಾರು ಇಲ್ಲ. ಅವರ ಮನೆಯಲ್ಲಿದ್ದ ಕಾರುಗಳು ಕೂಡ ಮನೆಯಲ್ಲಿ ಕಾಣ್ತಾ ಇಲ್ಲ. ಥ್ಯಾಂಕ್ ಯು ವಿಜಯ್. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಒಟ್ಟಾರೆ ಇವಾಗ ಬೆಂಗಳೂರಿನಲ್ಲಿ SIT ಕಚೇರಿನಲ್ಲಿ ಕಾಣಿಸ್ಕೊಂಡ ದದ್ದಲ್ ಮತ್ತೆ ವಾಪಸ್ ಹೋಗಿ ಬೋನ್ ಬಲೆಗೆ ಬೀಳ್ತಾರಾ, ರಾಯಚೂರಿಗೆ ಮತ್ತೆ ವಾಪಸ್ ಹೋಗ್ತಾರಾ? ನನ್ನ ಪ್ರಕಾರ ಅಂತೂ ಸಾಧ್ಯ ಇಲ್ಲ. ಇಲ್ಲೇ ಹಿಡಿದ್ರೆ ಇಲ್ಲೇ ಇಲ್ಲಾದರೂ ಹಿಡಿಬೇಕಷ್ಟೇ.